ಅವಳು ಹೇಳಿದ್ಲು ನಿನಗೆ ಈ ಗ್ರೇ ಹೇರ್ ಬರೋದಕ್ಕೆ ರೀಸನ್ನೇ ಐರನ್ ಡಿಫಿಷಿಯನ್ಸಿನೇ. ಸೊ ಇದನ್ನ ರಿವರ್ಸ್ ಮಾಡಿದ್ರೆ ಕೂದಲು ಕಪ್ಪಾಗುತ್ತೆ ಅಂತ. ಲೆಮನ್ ರೈಸ್, ಗೋರಿಕಾಯಿ ಪಲ್ಯ, ಬದನೆಕಾಯಿ ಪಲ್ಯ, ಆಮ್ಲೆಟ್ ಡಿಫ್ರೆಂಟ್ ಆಗಿ ತಿಂದ್ರೆ ಡಯಟು ಮಾಡ್ದಂಗಿರುತ್ತೆ, ಬಾಯಿನೂ ಕೆಟ್ಟೋಗಲ್ಲ. ಸೊ ಅದೇ ತರ ನಮ್ಮ ಅಜ್ಜಿ ತರನೇ ಬೇರೆ ನಾನು, ನನಗೂ ಬಂದ್ಬಿಡ್ತು ಇನ್ನು ಮುಗೀತು ನನ್ನ ಕತೆ ಬಿಳಿ ಕೂದ್ಲು ಅಂತಾನೆ. Review will always be good. Ammu's cook. Ammu's Attali. ಮಧ್ಯಾಹ್ನ ಊಟ ಲೆಮನ್ ರೈಸ್, ಗೋರಿಕಾಯಿ ಪಲ್ಯ, ಬದನೆಕಾಯಿ ಪಲ್ಯ, ಆಮ್ಲೆಟ್, ಕುಂಬಳ. ಇವತ್ತು ಲೇಟಾಗಿ ಜಿಮ್ಗೆ ಹೋಗಿ ಲೇಟಾಗಿ ಬಂದು ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ 2 ಗಂಟೆ ಆಗ್ತಾ ಬಂತು. ಈಗ ತಿಂತಾ ಇದೀವಿ, 12 ಗಂಟೆಗೆ ತಿನ್ನೋರು ನಾವು. ಫುಲ್ ಟಯರ್ಡ್ ಇರಿ, ಚೆನ್ನಾಗಿ ತಿಂದ್ಬಿಟ್ಟು ಶಕ್ತಿಯಾಗಿ ಬರ್ತೀನಿ ಮಾತಾಡೋಕ್ಕೆ. ಇವತ್ತು ಜಿಮ್ಮಲ್ಲಿ ಜಾಸ್ತಿ ವೆಯ್ಟ್ಸ್ ಇಟ್ಕೊಂಡು ನಾನು ವರ್ಕೌಟ್ ಮಾಡಿದೆ. ಆ ಟೈಮಲ್ಲಿ ನೋವು ಅನಿಸುತ್ತೆ, ಬಟ್ ಮನೆಗೆ ಬಂದಮೇಲೆ ಏನೋ ಒಂಥರ ಖುಷಿ, ಏನೋ ಒಂಥರ ಚೆನ್ನಾಗಿದೆ. ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಅದು ಜಿಮ್ಗೆ ಹೋಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ಫೀಲ್ ಬೆಟರ್. ಈ ವಿಡಿಯೋ ನೋಡಿಬಿಟ್ಟು ಏನು ಶೋ ಆಫ್ ಮಾಡ್ತಾಳೆ ಅಂತ ಅಂದ್ಕೊಂಬೇಡಿ. ಇದನ್ನ ನೋಡಿ ನೀವು ಇನ್ಸ್ಪೈರ್ ಆಗ್ತೀರಾ ಅನ್ನೋ ಒಂದು ಉದ್ದೇಶದಿಂದ ನಾನು ಹಾಕ್ತಾ ಇದ್ದೀನಿ. ಡಿನ್ನರ್ ನಾನು ಏನು ಮಾಡಿದ್ದೀನಿ ಅಂದರೆ ಪನ್ನೀರ್, ಕ್ಯಾಪ್ಸಿಕಮ್, ಆನಿಯನ್ಸ್, ಟೊಮೆಟೊ ಎಲ್ಲ ಹಾಕಿ ಪನ್ನೀರ್ ಟಿಕ್ಕಾ ಮಾಡ್ತಾರಲ್ಲ ಅದೇ ಥರ ಮಸಾಲೆನ ಜಾಸ್ತಿ ಮಾಡಿದ್ದೀನಿ. ಆ ಮಸಾಲೆನೂ ನಾವು ಕರ್ಡಲ್ಲೇ ಮಾಡ್ಕೊಳ್ಳೋದು. ಸೊ ಬಂದು 0 ಆಯಿಲ್. ಆದಿವ್ಗೆ ದೋಸೆ ಅಂಡ್ ಅದೇ ಗೊಜ್ಜು ಥರ ಇತ್ತು, ಅದು ಕೊಟ್ಟಿದ್ದೀನಿ. ಆದಿವ್ ಹೆಂಗಿದೆ ಮಗನೇ, ಇಷ್ಟ ಆಯ್ತಾ ನಿಮಗೆ? ಥ್ಯಾಂಕ್ ಯು. ಇಟಲಿ ಇಷ್ಟಿದೆ. ಯಾಕೆ ಜಾಸ್ತಿ ಆಯ್ತಾ? ಇಲ್ಲ, ಇಷ್ಟಿದೆ ಆಡಿದ್ சொல்ற. இஷ்டோந்திதே ಅಂತಂದಿಲ್ಲ, ಇಷ್ಟಿದೆ இவ்வளவு. சரி, இப்போ சார் சாப்பிட்டு சொல்லுங்க ரிவ்யூ. Review will always be good. Ammu's cook. Ammu's Attali. ಮೇಕ್ ರೆಸ್ಟೋರೆಂಟ್ ಮಾಡ್ಬೇಕಾ? ನೀನು ಅಪ್ಪನ ಕೂತ್ಕೊಂಡೇ ತಿನ್ಬೇಕು. ವೆಲ್ಕಮ್. ನೈಸ್ ಇಲ್ಲ? ಸೂಪರ್ ಆಗಿ. ವೆಲ್ ಡನ್ ಅಮ್ಮು. ಡಿಫ್ರೆಂಟ್ ಆಗಿ ತಿಂದ್ರೆ ಡಯಟು ಮಾಡ್ದಂಗಿರುತ್ತೆ, ಬಾಯಿನೂ ಕೆಟ್ಟೋಗಲ್ಲ. ಸೊ ಅದಕ್ಕೆ ಓಕೆ, ರೆಸಿಪಿ ಇನ್ನೊಂದ್ ದಿನ ಮಾಡ್ದಾಗ ಹಾಕ್ತೀನಿ. ಯಾಕಂದ್ರೆ ಇದು ಸ್ವಲ್ಪ ಟ್ರಯಲ್. ಇದು ಮಸಾಲೆ ಹಾಕ್ಬಿಟ್ಟು ಹಂಗೇನೆ ತವಾಲ್ ಫ್ರೈ ಮಾಡೋ ತರ ಇತ್ತು. ಇದನ್ನ ಹಂಗೇನೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದೇ ಪಾತ್ರೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಅದೇ ಪಾತ್ರೆಯಲ್ಲಿ ಸಿಮ್ಮಲ್ಲಿ ಹಾಕಿ ಇದು ಮಾಡಿರೋದು. ಸೊ ಸೂಪರ್ ಆಗಿ ಬಂದಿದೆ. ಹೆಂಗ್ ಮಾಡೋದಂತ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಓಕೆ ಗುರು, ನಾನು ಇಷ್ಟೊತ್ತು ತನಕ ಮಾತಾಡಿದ್ದೀನಿ, ಯಾವುದನ್ನು ರೆಕಾರ್ಡ್ಗೆ ಇಟ್ಬಿಟ್ಟು ಮಾತಾಡಿಲ್ಲ ನಾನು. ಎಷ್ಟು ಇಂಪಾರ್ಟೆಂಟ್ ಮೆಸೇಜ್ ಎಲ್ಲ ಹೇಳಿದೆ ಗೊತ್ತಾ? ಸರಿ, ಇನ್ನೊಂದ್ಸರಿ ಹೇಳ್ತೀನಿ. ಈಗ 4 ಗಂಟೆ ಆಯ್ತಾ ಬಂತು. ಬಾಲ್ಕನಿಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಒಂದು ವಿಷಯನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ, ಮೆಡಿಕಲ್ ರಿಲೇಟೆಡ್. ಅದನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಯಾಕಂದ್ರೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನಿಸ್ತು. ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಅದಕ್ಕೋಸ್ಕರ ವಿಷಯ ಏನಂದ್ರೆ ವಿಷಯ ಏನಂದ್ರೆ ನನಗೆ 1.5-2 ವರ್ಷದಿಂದ ನನಗೆ ಇದ್ಕಿದಂಗೆ ಗ್ರೇ ಹೇರ್ ಜಾಸ್ತಿ ಆಯಿತು. ಇಲ್ಲೊಂದೆರಡು, ಇಲ್ಲಿ ಪಾರ್ಟಲ್ಲೆಲ್ಲ ಫುಲ್ ಹೆದ್ರುಕೊಬಿಟ್ಟೆ. ನಮ್ಮ ಅಜ್ಜಿಗೂ ಒಂದು ಅರ್ಲಿ 30s ಅವ್ರಿಗೆ ಗ್ರೇ ಹೇರ್ ಬಂದ್ಬಿಡ್ತು, ಬಿಳಿ ಕೂದಲೆಲ್ಲ ಹೋಯ್ತು ಈಗ ಫುಲ್ಲು. ಸೊ ಅದೇ ಥರ ನಮ್ಮ ಅಜ್ಜಿ ಥರನೇ ಬೇರೆ ನಾನು, ನನಗೂ ಬಂದ್ಬಿಡ್ತು ಇನ್ನು ಮುಗೀತು ನನ್ನ ಕತೆ ಬಿಳಿ ಕೂದಲು ಅಂತಾನೆ ಅನ್ಕೋಬಿಟ್ಟೆ. ಮತ್ತು ಯಾವಾಗಲೂ ಸುಸ್ತಾಗಿರ್ತಿತ್ತು. ನನ್ನ ಫ್ರೆಂಡ್ ಹತ್ರ ಹೋಗಿ ಕೇಳಿದೆ. ಅದು ಅಲ್ಲದೆ ಪೀರಿಯಡ್ಸ್ ಬಂದು ಎವ್ರಿ ಮಂತ್ ಕರೆಕ್ಟಾಗಿ ಆಗ್ತೀನಿ ನಾನು. 28 ಇಲ್ಲ 30 ಡೇಸ್ ಒಳಗಡೆ ಆಗ್ತೀನಿ. ಬಟ್ ಆ ಟೈಮಲ್ಲಿ ನನಗೆ ಸ್ಪಾಟಿಂಗ್ ಮತ್ತು ತುಂಬ ಕಮ್ಮಿ ಬ್ಲೀಡಿಂಗ್, ಜಸ್ಟ್ 1 ಡೇ ಥರ ಆಗ್ತಾಯಿತ್ತು ನನಗೆ. ಆವಾಗ ನನ್ನ ಫ್ರೆಂಡ್ ಡಾಕ್ಟರ್ ಪ್ರಿಯಾ ಅಂತಿದ್ದಾಳೆ, ಅವಳ ಹತ್ರ ಹೋದಾಗ ಅವಳು ಅಮ್ಮು ಇದನ್ನು ಸಾಧಾರಣವಾಗಿ ಬಿಡಬಾರ್ದು, ಯಾಕಂದರೆ ಸ್ಪಾಟಿಂಗ್ ಆಮೇಲಿಂದ ಈ ಕ್ಲಾಟ್ ಥರ ಬರೋದೆಲ್ಲ ಪೀರಿಯಡ್ಸಲ್ಲಿ ನಾರ್ಮಲ್ ಅಲ್ಲ, ಚೆಕ್ ಮಾಡು ಅಂದ್ಬಿಟ್ಟು ಒಂದಷ್ಟು ಟೆಸ್ಟ್ ಎಲ್ಲ ಬರ್ಕೊಟ್ಲು. ಥೈರಾಯ್ಡು, ಆಮೇಲಿಂದ ಇದು ಸ್ಕ್ಯಾನ್, ಬ್ಲಡ್ ಟೆಸ್ಟ್, ಅದನ್ನೇ ಹಿಮೋಗ್ಲೋಬಿನ್ ಎಲ್ಲ ರೆಗ್ಯುಲರ್ ಆಗೆಲ್ಲ ಏನಿರುತ್ತೆ ಅದನ್ನೆಲ್ಲ. ಇದ್ರಲ್ಲಿ ಬಂದಿದ್ದು ನನಗೆ ನಾರ್ಮಲಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು. ಅದಾದಮೇಲೆ ಐರನ್ ಡಿಫಿಷಿಯನ್ಸಿ ಸಿಕ್ಕಾಬಟ್ಟೆ, ಹಿಮೋಗ್ಲೋಬಿನೇ ಇಲ್ಲ, ಆ ಥರ ಇತ್ತು. ಸೊ ಅವಳು ಹೇಳಿದ್ಲು ನಿನಗೆ ಈ ಗ್ರೇ ಹೇರ್ ಬರೋದಕ್ಕೆ ರೀಸನ್ನೇ ಐರನ್ ಡಿಫಿಷಿಯನ್ಸಿನೇ. ಸೊ ಇದನ್ನ ರಿವರ್ಸ್ ಮಾಡಿದ್ರೆ ಕೂದಲು ಕಪ್ಪಾಗುತ್ತೆ ಅಂತ ಅವಳು ಹೇಳಿದ್ದು. ಸ್ವಲ್ಪ ನೆಮ್ಮದಿ ಅನಿಸ್ತು. ಸ್ಟಿಲ್ ಒಂದು ಭಯ. ಆದ್ರೂ ನಾನು ಗೂಗಲೆಲ್ಲ ಮಾಡಿ, ಅವಳ ಮೇಲೆ ನಂಬಿಕೆ, ಡಾಕ್ಟ್ರ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಬಟ್ ನೋಡ್ಕೊಳ್ಳೋಣ, ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಗೂಗಲೆಲ್ಲ ಮಾಡಿ ನೋಡಿದ್ಮೇಲೆ ರಿವರ್ಸಿಬಲ್ ಡಿಫಿಷಿಯನ್ಸಿ ಆ ಥರ ಏನಾದರೂ ಇದ್ರೆ ರಿವರ್ಸ್ ಮಾಡ್ಬೋದು ಅಂತ. ಸೊ ನನ್ನ ಫ್ರೆಂಡ್ ಹತ್ರನೇ ಟ್ರೀಟ್ಮೆಂಟ್ ತೊಗೊಂಡೆ. ಅವಳು ಬಂದು ನನಗೆ ಇದು ಕೊಟ್ಲು, ಏನದು
IV ಇಲ್ಲಿ ಕೊಟ್ಲು, ಮಾತ್ರೆ ಎಲ್ಲ ಕೊಡಲಿಲ್ಲ ಎಂದು ಕೊಟ್ಬಿಟ್ಟು ಅದಕ್ಕೆ ತಕ್ಕಂತೆ ನಾನು ಫುಡ್ಡಲ್ಲೂ ಎಲ್ಲಾನು ಬ್ಯಾಲೆನ್ಸ್ ಮಾಡಿದೆ. 3 ಮಂತ್ಸ್ ಆದ್ಮೇಲೆ ಮತ್ತೆ ಚೆಕ್ ಮಾಡ್ಬೇಕಾದ್ರೆ ಎಲ್ಲ ಕರೆಕ್ಟ್ ಆಯ್ತು. ಗ್ರ್ಯಾಜುಯಲಿ ನನಗೆ ಗೊತ್ತಿಲ್ಲದಂಗೆ ಆ ಗ್ರೇ ಹೇರ್ ಬಂದು ಬ್ಲ್ಯಾಕ್ ಆಗಿದೆ. ಈಗ ನಿಮ್ಗೆ ಇಲ್ಲಿ ಬೆಳೆದಿರುತ್ತಲ್ವ, ಇಷ್ಟು ಬಿಳಿಗಾಗ್ಬಿಟ್ಟಿರುತ್ತೆ. 3 ತಿಂಗಳಾದ್ಮೇಲೆ ಅದು ಒಂಚೂರು ಬೆಳೆದಿದೆ, ಇಲ್ಲಿ ಕಪ್ಪು, ಇಲ್ಲಿ ಬಿಳಿ, ಇಲ್ಲಿ ಕಪ್ಪು, ಆ ಥರ ಆಗಿದೆ. ನಾನು ನೋಟಿಸ್ ಮಾಡ್ತಿದ್ದೆ. ನನಗೆ ನಿಜವಾಗ್ಲೂ ವಾವ್, ಈ ಥರನೂ ಇದೆಯಾ? ಯಾಕಂದ್ರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರಲಿಲ್ಲ. ನಾನು ನೋಡ್ತಿರೋ ನಿಮ್ಮಲ್ಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಲ್ಲ. ಸೊ ಅರ್ಲಿಯಾಗಿ ಯಾರಿಗಾದ್ರೂ ಈ ಗ್ರೇ ಹೇರ್ ಬಂದರೆ, ಬಿಳಿ ಕೂದಲು ಬಂದರೆ ಎದ್ರುಕೊಂಬೇಡಿ. ಈ ಥರ ಡಿಫಿಷಿಯನ್ಸಿ ಇದೆಯಾ ಅಂತ ಚೆಕ್ ಮಾಡಿ ನೋಡಬೇಕು. ಏನೇನು ಇರ್ಬೋದು ಅಂತ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ನಾರ್ಮಲಾಗಿ ಅರ್ಲಿಯಾಗಿ ಬಂದರೆ ಜೆನೆಟಿಕ್ಸ್ ಅಂತಿರುತ್ತೆ, ಇಲ್ಲಾಂದರೆ ಸ್ಟ್ರೆಸ್, ಇಲ್ಲಾಂದರೆ ವಿಟಮಿನ್ ಡಿಫಿಷಿಯನ್ಸಿ, ಥೈರಾಯ್ಡ್, ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಅದಾದ ನ್ಯೂಟ್ರಿಷನ್ ಅಂಡ್ ಅದರ್ ಮೆಡಿಕಲ್ ಕಾಸಸ್ ಇರ್ಬೋದು ಅಂತ ಹೇಳಿದ್ದಾರೆ. ಇದಕ್ಕೆ ಬಂದು ಇಟ್ ಕಾಸಸ್ ದಿ ಇದು ಟ್ರೀಟಬಲ್ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಬಂದು ಕರೆಕ್ಟ್ ಆಗಿರೋ ವಿಟಮಿನ್ ಡಿಫಿಷಿಯನ್ಸಿನ ತೋರಿಸ್ಬಿಟ್ಟು ಇದರಲ್ಲಿ ಐರನ್, ಕಾಪರ್, ಫಾಲೆಟ್, B12 ಎಲ್ಲಾನು ಕರೆಕ್ಟ್ ಮಾಡಬೇಕು. ಆ್ಯಂಡ್ ಐರನ್ ಡಿಫಿಷಿಯನ್ಸಿ ಮೇನ್ ಕೊಟ್ಟಿದ್ದಾರೆ ದೊಡ್ಡದಾಗಿ ಪರ್ಸೆಂಟೇಜ್. ಆಮೇಲಿಂದ ಥೈರಾಯ್ಡ್ ಇದ್ರೆ ಥೈರಾಯ್ಡ್ ಮ್ಯಾನೇಜ್ ಮಾಡಬೇಕು. ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದ್ರೆ ಅದನ್ನು ನಾವು ಊಟದ ಮೂಲಕ ಇಲ್ಲಾಂದ್ರೆ ಅದರ ಸಪ್ಲಿಮೆಂಟ್ಸ್ ಮೂಲಕ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಈಗ ಮೇನ್ ಆಗಿ ಏನಂದ್ರೆ ಆರೋಗ್ಬಿಡುತ್ತೆ ಕಾಫಿ. ಈಗ ಇನ್ಸ್ಟಾಗ್ರಾಮ್ನೆಲ್ಲ ಟ್ರೆಂಡಿಂಗ್ ಆಗೋದು ಏನಂದ್ರೆ ಈ ಬ್ಲ್ಯಾಕ್ ಸೆಸಮೆ ಸೀಡ್ ಆಯಿಲ್, ಹೇರ್ ಆಯಿಲ್ಗಳು, ಏನದು ರೋಸ್ಮೆರಿ, ಭೃಂಗರಾಜ, ಇದನ್ನೆಲ್ಲ ಆಯಿಲ್ ಹಾಕೊಂಡ್ರೆ ಕರಿ ಕೂದಲಾಗುತ್ತೆ ಅಂತ. ಆ್ಯಕ್ಚುಲಿ ಮೇಲ್ಗಡೆಯಿಂದ ಮಾಡೋದನ್ನು ನಾನು ಉಪಯೋಗ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇದು ಒಳಗಡೆ ಪ್ರಾಬ್ಲಮ್ ಆಗಿ ನಮಗೆ ಬಿಳಿ ಕೂದಲು ಬಂದಿರೋದು. ಸೊ ಒಳಗಡೆನೆ ಫಸ್ಟ್ ಟ್ರೀಟ್ ಮಾಡಬೇಕು. ಸೊ ಇದ್ರ ಮೇಲ್ಗಡೆ ಸೂಪರ್ಫಿಷಿಯಲ್ ಆಗಿ ನಾವು ಟ್ರೀಟ್ಮೆಂಟ್ನ ಅದ್ರ ಬಗ್ಗೆ ಗಮನ ಕಮ್ಮಿ ಮಾಡಿ ಒಳಗಡೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟರ್ ಸಲಹೆಯಿಂದ ಇಲ್ಲ ನ್ಯೂಟ್ರಿಷನಿಸ್ಟ್ ಸಲಹೆಯಿಂದ ಟ್ರೀಟ್ ಮಾಡೋದ್ರಿಂದ ನಮಗೆ ಈ ಬಿಳಿ ಕೂದಲು ಸಮಸ್ಯೆ ಬೇಗ ನಾವು ರಿವರ್ಸ್ ಮಾಡ್ಬೋದು. ಇದಕ್ಕೆ ಡಾಕ್ಟರ್ ಖಂಡಿತ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಇಲ್ಲಾಂದ್ರೆ ಈ ಸಪ್ಲಿಮೆಂಟ್ಸ್ಗಳೆಲ್ಲ ಸಿಗುತ್ತೆ, ಅದನ್ನು ಡಾಕ್ಟರ್ ಹೇಳ್ತಾರೆ. ಸೊ ನಾವೇನ್ ಮಾಡ್ಬೇಕಂದ್ರೆ, ನಿಮ್ಗೆ ಅನ್ಸುತ್ತೆ ಇದು ಯೂಶುವಲ್ ಆಗಿ ಬರೋ ಬಿಳಿ ಕೂದಲಲ್ಲ, ಇದೇನೋ ಬೇರೆ ತರನೇ ಇದೆ ಅಂತ ನಿಮ್ಗೆ ಅನ್ಸುತ್ತೆ. ಇಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಲೈಫಲ್ಲಿ, ಇಲ್ಲಾಂದ್ರೆ ನಿದ್ರೆನೇ ಬರಲ್ಲ, ಯಾವಾಗ ನೋಡಿದ್ರು ಸುಸ್ತು, ಯಾವುದಕ್ಕೂ ಆಸಕ್ತಿ ಇಲ್ಲ, ಇದೆಲ್ಲಾನು ಬಂದು ಡಿಫಿಷಿಯನ್ಸಿಯಿಂದಾನೇ ಬರೋದು. ಸೊ ನಮ್ಮ ಲೈಫಲ್ಲಿ ಇದು ಕಂಟಿನ್ಯೂಸ್ ಆಗಿ ಒಂದು 2 ವೀಕ್ಸ್ 3 ವೀಕ್ಸ್ ಮೇಲೆ ಇದ್ರೆ ಖಂಡಿತ ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು. ಮೇನ್ ಆಗಿ ಗರ್ಲ್ಸ್, ವುಮೆನ್ಸ್ ನಾವು ಬಂದು ನಾವೇನೇ ಕೇರ್ ತಗೋಬೇಕು. ಬೇರೆಯವ್ರು ಕೇಳಲಿ, ಬೇರೆಯವ್ರು ಮಾಡಲಿ ಅಂತ ಪ್ಲೀಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಹಂಗೆ ಮಾಡ್ತೀನಿ, ನಿಮ್ಗೆ ಹೇಳ್ತೀನಿ. ಬಟ್ ನಾವು ಚೆನ್ನಾಗಿದ್ರೇನೆ ಮತ್ತು ಬೇರೆಯವ್ರನ್ನ ನೋಡ್ಕೊಳಕ್ಕಾಗೋದು. ನಾನು ಯಾವಾಗಲೂ ಒಂದು ವಿಷಯ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ, ನಾನು ನನ್ನ ಮಗನ, ನನ್ನ ಗಂಡನ, ನಮ್ಮ ಅಪ್ಪ ಅಮ್ಮನ ತುಂಬ ಪ್ರೀತಿಸ್ತೀನಿ, ತುಂಬ ಕೇರ್ ಮಾಡ್ತೀನಿ. ಸೊ ಹಂಗಂತ ನಾನು ಮರ್ತ್ಬಿಟ್ಟು ಅವ್ರಿಗೆ ಎಲ್ಲ ಮಾಡ್ತಾ ಹೋದರೆ ನನಗೇನಾದರೂ ಆದರೆ ಆಮೇಲೆ ನಾನು ಅವ್ರನ್ನ ನೋಡ್ಕೋಬೇಕು ಚೆನ್ನಾಗಿ, ನಾನು ಚೆನ್ನಾಗಿ ಪ್ರೀತಿ ಮಾಡಬೇಕು, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಫಸ್ಟ್ ನಾನು ಸ್ಟ್ರಾಂಗ್ ಆಗಿರಬೇಕು, ನಾನು ಚೆನ್ನಾಗಿರಬೇಕು. ಸೊ ಅದಕ್ಕೆ ನಾವು ಫಸ್ಟ್ ನನ್ನ ಕೇರ್ ಮಾಡಬೇಕು, ನನ್ನ ಲವ್ ಮಾಡ್ಕೋಬೇಕು, ನಾನು ನೋಡ್ಕೊಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ನೀವು ಮಾಡಿ. ನಿಮ್ಗೇನಾದರೂ ಈ ಥರ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಖಂಡಿತ ಡಾಕ್ಟರ್ನ ತೋರಿಸಿ, ಮರಿಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಈಗ ನಾವು ಡಾಕ್ಟರ್ ತೋರ್ಸೋಕ್ಕೆ 500 ರೂಪಾಯಿ ಫೀಸ್ ಆಗುತ್ತೆ, ಆ ಸಪ್ಲಿಮೆಂಟ್ಸ್ಗೆ 1,000-2,000 ರೂಪಾಯಿ 3,000 ರೂಪಾಯಿ ಆಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಫ್ಯೂಚರಲ್ಲಿ ಇದ್ರ 10ರಷ್ಟಲ್ಲ 50ರಷ್ಟು ನಾವು ಬೆಲೆ ಕಟ್ಟಬೇಕಾಗತ್ತೆ. ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು, ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಏನು ಹೇಳ್ತಾರೆ ಮನೇಲಿರೋ ಖಂಡಿತ ಹೇಳ್ತಾರೆ, ಏನು ಟುಸ್ಕು ಪುಸ್ಕು ಅಂದ್ರೇ ಹೋಗ್ಬಿಡ್ತಾಳೆ ಹಾಸ್ಪಿಟ್ಲಿಗೆ ಅಂತ ಅನ್ಕೊಳ್ಳಿ. ನಾವು ನಮ್ಮ ನೆಮ್ಮದಿ ಅಲ್ವಾ, ನಮ್ಗೇನು ಇಲ್ಲ ಅಂತ ಹೇಳಿದ್ರೆ ಒಂದಿಷ್ಟು ನೆಮ್ಮದಿ ಸಿಗುತ್ತೆ. ಹಾಗೆ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ನೆಗ್ಲೆಕ್ಟ್ ಮಾಡಬೇಡಿ, ನಮ್ಮನ್ನ ನಾವೇ ನೋಡ್ಕೊಬೇಕು. ಸೊ ಈಗ ಯಾರಿಗಾದ್ರೂ ಗ್ರೇ ಹೇರ್ ಬಂದಿದ್ರೆ ಅದಕ್ಕೆ ರೀಸನ್ ನಾವೇನೆ ಒಂದು ಮಟ್ಟಿಗೆ ತಿಳ್ಕೊಬೋದು. ಡಾಕ್ಟರ್ ಹತ್ರ ಹೋಗಿ ರಿವರ್ಸ್ ಮಾಡ್ಬೋದು. ಓಕೆ, ಟೇಕ್ ಕೇರ್.